ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯ. ಇದು ನನ್ನ ಚಾನೆಲ್ ಲೈಫ್ ಆಫ್ ಸಾಹಿತ್ಯ. ಈ ವ್ಲಾಗ್ ಅಲ್ಲಿ ನಾನು ಅಣ್ಣಂದು ರಿಸೆಪ್ಷನ್ ಡೇ ಇತ್ತಲ್ವಾ, ಅವತ್ತಿನ ದಿನದ ವ್ಲಾಗ್ನ ಹಾಕ್ತಾ ಇದ್ದೀನಿ. ಸೊ ನೀವು ಡೆಕೋರೇಷನ್ ಎಲ್ಲ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ರು. ಇದು ನಡೆದಿದ್ದು ಚಿಕ್ಕಮಂಗ್ಳೂರಲ್ಲಿ. ಹಾಗಾಗಿ ನಾವೆಲ್ಲ ಬೇಗ ಎದ್ದು ಮುನ್ನೂರ್ಪಾಲಿಂದ ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಸ್ವಲ್ಪ ಬೇಗನೆ ಬಂದ್ವಿ, 11:15 ಹಂಗೆ ಬಂದಿದ್ವಿ. ಹಾಗಾಗಿ ಸ್ವಲ್ಪ ಖಾಲಿ ಖಾಲಿ ಅನಿಸ್ತಾ ಇದೆ. 12 ಗಂಟೆ 12:15 ಮೇಲಂತೂ ಸಿಕ್ಕಾಪಟ್ಟೆ ಜನ ಸೇರಿದ್ರು. ನಾವು ಬರೀ ಒಂದು 10-15 ಜನ ಹೋಗಿದ್ವಿ ಅಷ್ಟೇ, ಬರೀ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಹೋಗಿದ್ವಿ. ಅವತ್ತಿನ ದಿನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಪ್ಪ. ಆ್ಯಂಡ್ ಪ್ರೋಗ್ರಾಮ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಯಿತು. ಸೊ ಜನ ಸೇರೋಕ್ಕಿಂತ ಮುಂಚೆನೆ ನಮ್ದೆಲ್ಲ ಫೋಟೋ ತೆಗಿಲಿ ಅಂತ ಹೇಳ್ಬಿಟ್ಟು ಹೋಗಿ ನಿಂತ್ಕೊಂಡಿದ್ವಿ ಸ್ಟೇಜಲ್ಲಿ. ಫೋಟೋ ತೆಗೆಸ್ಕೊಂಬಂದು ಇವಾಗ ಅಣ್ಣನ ಜೊತೆ ಕೂತ್ಕೊಂಡು ಪಟ್ಟಂಗ ಹೊಡಿತಾ ಕೂತಿದ್ವಿ. ಏನೇನೋ ಮಾತು ನಮ್ಮದು ಹರಿಕತೆ ಇರುತ್ತಲ್ವ, ಅಷ್ಟೊತ್ತಿಗೆ ಅವರಿಬ್ರದ್ದು ಫೋಟೋ ಶೂಟ್ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಎಲ್ಲ ಕರೆದ್ರು. ಹಾಗಾಗಿ ಅವರಿಬ್ರು ಸ್ಟೇಜಿಗೆ ಹೋದರು. ರಿಸೆಪ್ಷನ್ ಅಂದ್ರೇ ಮೇನ್ ಏನು ಗೊತ್ತಾ, ಫೋಟೋ ತೆಗಿತಾನೇ ಇರೋದು 24 ಗಂಟೆ ಅಷ್ಟೇ ಅಲ್ವಾ. ಬೇರೆ ಏನು ಅಷ್ಟೊಂದು ಶಾಸ್ತ್ರ ಇರಲ್ಲ. ಮದುವೆ ಮನೆ ದಿನ ಎಲ್ಲ ಗಡಿಬಿಡಿ ಆಗುತ್ತೆ, ಫೋಟೋಸಿಗೆಲ್ಲ ಅಷ್ಟೊಂದು ಟೈಮ್ ಕೊಡೋಕ್ಕಾಗಲ್ಲ. ಬಟ್ ರಿಸೆಪ್ಷನಲ್ಲಿ ಆರಾಮಾಗಿ ಪೀಸ್ಫುಲ್ ಆಗಿ ಫೋಟೋಸ್ ತೆಗೆಸ್ಕೋಬೋದು. ನನ್ನ ಜೊತೆನೂ ಕೆಲವು ಫೋಟೋಸ್ ಇದೆ. ಸೊ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತೀನಿ, ನೋಡಿ ಯಾವ ಥರ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ನಾವೆಲ್ಲರೂ ಯಾವ ಥರ ಕಾಣಿಸ್ತಾ ಇದ್ದೀವಿ ಅಂತ ನೀವು ಕಮೆಂಟ್ ಮಾಡಿ. ಮೇಯ್ನಾಗಿ ಯಾರು ಗೊತ್ತಾ, ಅಣ್ಣ ಮತ್ತು ಸಿಂಚನ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರ ಸೀರೆ, ಅವ್ರ ಮೇಕಪ್ ಎಲ್ಲ ಸಿಕ್ಕಾಪಟ್ಟೆ ಅವರಿಗೆ ಸೂಟ್ ಆಗ್ತಿತ್ತು. ಇವತ್ತಿನ ದಿನ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಹಾಗೆ ನಮ್ಮ ಅಣ್ಣನೂ ಏನು ಕಡಿಮೆ ಇಲ್ಲ, ಅವನು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ. ರಿಸೆಪ್ಷನ್ ವ್ಲಾಗ್ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ, ಮೆಮೊರಿಗೆ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸಿಂಪಲಾಗಿ ರಿಸೆಪ್ಷನ್ ವ್ಲಾಗ್ನ ಮಾಡಿದ್ದೀನಿ. ಊಟದ್ದು ಕ್ಲಿಪ್ಪಿಂಗ್ ತೊಗೋಬೇಕಾಯಿತು, ನಂಗೆ ಮರ್ತೋಯ್ತು. ಬಟ್ ಊಟನೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬ ವೆರೈಟಿನೂ ಇತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಊಟನೂ. ಇದಿಷ್ಟು ರಿಸೆಪ್ಷನ್ ದಿನ ನಡೆದಿತ್ತು. ಅಲ್ಲಿಂದ ಸಂಜೆ ಬಂದ್ವಿ ಮನೆಗೆ. ಅದಾದಮೇಲೆ ಮಾರನೇ ದಿನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೆ. ನಮ್ಮ ಮೈಶು ಇಷ್ಟು ದಿನ ಎಲ್ಲ ನೋಡಿದ್ಲಲ್ಲ, ಇದು ಎಳೆ ತೆಗೆಯೋದು, ಮದುವೆ ಮನೆ ಓಡಾಟ, ಅದನ್ನೆಲ್ಲ ನೋಡ್ತಾ ಇವಾಗ ಅವಳು ತುಳಸಿ ಕಟ್ಟೆಗೆ ಎಳೆ ತೆಗಿಯೋದು ಅಂತ ಹೇಳಿಬಿಟ್ಟು ನಂದು ಜುಡಿಯೋ ಲಿಪ್ಸ್ಟಿಕ್ ತೊಗೊಂಬಂದ್ಬಿಟ್ಟು ಎಳೆ ತೆಗೀತಾ ಕೂತಿದ್ದಾಳೆ. ಸೊ ಅವಳದು ಒಂದೊಂದು ಆಟ ಅಲ್ಲ, ನಾನು ಏನು ಸೈಲೆಂಟ್ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಎಳೆ ತೆಗಿತಾ ಕೂತಿದ್ದಾಳೆ. ಆಮೇಲೆ ಸಿಂಚನವರು ಅಣ್ಣ ಮನೆಗೆ ಬಂದರು, 1-2 ದಿನ ಬಿಟ್ಟು ಅನ್ಸುತ್ತೆ. ಆವಾಗ ಅವ್ರಿಗೆ ತೋಟ ತೋರಿಸ್ಬೇಕಲ್ವ, ಹಾಗಾಗಿ ನಾವೆಲ್ಲರೂ ಗದ್ದೆಗೆ ಹೋದ್ವಿ. ಗದ್ದೆನೇ ಇವಾಗ ತೋಟ ಮಾಡಿರೋದು. ಅಲ್ಲಿ ಪೇರ್ಲೆಕಾಯಿನೂ ಆಗಿತ್ತ ತುಂಬ, ಹಾಗೆ ಕುಯ್ಕೊಂಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ ಗದ್ದೆ ಕಡೆಗೆ. ನಾನು ಅಕ್ಕ ಅಂತೂ ತೋಟಕ್ಕೆಲ್ಲ ಬರೋ ಸಿಕ್ಕಾಪಟ್ಟೆ ಅಪರೂಪ, ನಮಗೆ ಮರ್ತೋದಾಗಿತ್ತು ತೋಟ ಎಲ್ಲ ನೋಡಿ. ಹಾಗೆ ಸಿಂಚನವ್ರಿಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ. ನಮ್ಮ ಅಣ್ಣಂದು ಸಿಂಚನವ್ರು ಇದ್ದಾರೆ ಅಂತ ಹೇಳಿಬಿಟ್ಟು ಹರಸಾಹಸ ಪಡ್ತಾ ಇದ್ದಾನೆ ಪೇರ್ಲೆಕಾಯಿ ಕುಯ್ಯೋಕ್ಕೆ. ಒಂದಷ್ಟು ಸಿಕ್ತು, ನಮಗೇನು ತೊಂದರೆ ಇಲ್ಲ. ನಮ್ಮದು ಅಕ್ಕಂದು ನಂದು ಬ್ಯಾಕ್ ಟು ನಾರ್ಮಲ್ ರುಟೀನ್ ಥರ, ಬ್ಯಾಕ್ ಟು ಫಾರ್ಮ್ ಥರ ನಾವು ನೈಟಿಗೆ ಕಮ್ ಬ್ಯಾಕ್ ಆದ್ವಿ. ಸೊ ಮನೇಲಿ ಕಂಫರ್ಟ್ ಅಂದರೆ ದೊಡ್ಡಮ್ಮನ ನೈಟಿ ಹಾಕ್ಕೊಂಡು ಇರೋದು, ಇದೇ ನಮ್ಗೆ ಆರಾಮ್ ಅಂತ ಅನ್ಸೋದು. ಏನಾದರೂ ನನ್ನ ವ್ಲಾಗ್ನ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಏನಾದ್ರು ಊರಿಗೆ ಬರ್ತೀನಿ ಅಂದರೆ ಸೂಟ್ ಕೇಸ್ ಗಟ್ಟಲೆ ಲಗೇಜ್ನ ತರ್ತೀನಿ, ಸಿಕ್ಕಾಪಟ್ಟೆ ಬಟ್ಟೆಗಳು ಲಗೇಜ್ ಎಲ್ಲ ತೊಗೊಂಬರ್ತೀನಿ. ಆದರೆ ಇಲ್ಲಿಗೆ ಬಂದಮೇಲೆ ದೊಡ್ಡಮ್ಮ ನೈಟಿ ಹಾಕ್ಕೊಂಡೆ 24 ಗಂಟೆ ಕಾಲ ಕಳೆದು ಬಿಡ್ತೀನಿ. ಹೋಗೋ ತನಕ ನೈಟಿಲೇ ಇರ್ತೀನಿ. ಸೊ ಇದು ನೋಡ್ತಾ ಇರ್ಬೇಕಾದ್ರೆ ನಮ್ಮ ಊರೇ ಚಂದ ಅಂತ ನನಗೆ ಅನಿಸುತ್ತಪ್ಪ. ಆಮೇಲೆ 1-2 ದಿನ ಬಿಟ್ಟು ನಮ್ಮ ಅಕ್ಕನೂ ಹೊರಟೋದ್ಲು. ಸೊ ಬಾವ ಬಂದಿದ್ರು, ಬಾವ ಮತ್ತು ಅನಿ ಕರ್ಕೊಂಡು
ಹೋಗೋಕ್ಕೆ. ಇವಾಗ ಅಕ್ಕನ ಕಳ್ಸೋ ತನಕ ಡ್ರಾಪ್ ಮಾಡೋಕ್ಕೆ ನಮ್ಮ ಐಶು ಸಿಂಚನ್ ಅವರು ನಮ್ಮ ಅಣ್ಣ ಇಷ್ಟು ಜನ ಹೋಗ್ತಾ ಇದ್ದಾರೆ. ಅಕ್ಕಂದು ವಾದ್ಯ ಇತ್ತು, ಅವಳು ಸಿಕ್ಕಾಪಟ್ಟೆ ಅಳ್ತಾಳೆ. ಈ ಮನೆಯಿಂದ ಅವಳು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಬಾಳೆಹೊಳೆ ತನಕ ಅಳ್ತಾಳೆ, ಆಮೇಲೆ ನಳಲ್ವಂತೆ. ಸೊ ಅವಳ್ದು ಆಮೇಲೆ ನಾವು ಪಗಡೆ ಆಡ್ತಾ ಇದ್ವಿ. ಡೈಲಿ ಪಗಡೆ ಇಸ್ಬಿಟ್ಟು ಅಂತ ಆಡ್ತಾ ಇದ್ವಿ. ಒಂದು ದಿನನೂ ವಿಡಿಯೋ ಮಾಡ್ಕೊಂಡಿಲ್ಲ. ಬಟ್ ನಾನು ಹೊರಡೋ ಹಿಂದಿನ ದಿನ ಒಂದು 2 ನಿಮಿಷನಾದ್ರು ಪರವಾಗಿಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ನೆನಪಿಗಿರಲಿ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೆ. ಸ್ವಲ್ಪನೇ ಮಾಡ್ಕೊಂಡಿದ್ದು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಪಗಡೆಗೆಲ್ಲ ಕೂತ್ರೆ ಒಂದು 2 ಗಂಟೆ ಅಂತೂ ಬೇಕಲ್ವಾ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದು ದಿನಗಳು ಆ ದಿನಗಳು ಅಂತಲೇ ಅನ್ಬೋದು. ಮತ್ತು ನಾವು ಕೂಡ ಹೊರಟ್ವಿ. ಅಗೇನ್ ಸಿಂಚನ್ ಅವರು ನಮ್ಮ ಅಣ್ಣ ನಮ್ಮನ್ನು ಬಸ್ ಹತ್ರ ಬಿಟ್ಟು ಹೋಗೋಕ್ಕೆ ಬಂದರು. ನೈಟ್ ಬಸ್ ಆಗಿರೋದ್ರಿಂದ ಅವರಿಬ್ಬರು ಮಾತ್ರ ಬಂದಿದ್ದರು.